ಅವ್ರು ಹೇಳಿದ್ರು ನಿಮ್ಮವರು ಇದ್ರ ಅಂತ ಕಲ್ಲು ಹೊಡೆಯೋದ್ರಲ್ಲಿ. ಈಗ ಪ್ರಚೋದನೆ ಮಾಡಿದವ್ರು ನಿಮ್ಮವರು ಅಂತ ಹೇಳ್ತಿದ್ದಾರೆ. ಕಲ್ಲು ಹೊಡೆಯೋದ್ರಲ್ಲಿ ನೀವಿದ್ರಾ? ಕಲ್ಲು ನಾವು ಹೊಡೆಯೋದ್ರಲ್ಲಿ ಇದ್ರಿ ಅಂತ ಹೇಳಕ್ಕೆ ಅವ್ರಿಗೆ ತೋರ್ಸು ಅಂತೇಳಿ 300 ಜನ ನಾವು ರೆಡಿ ಮಾಡಿ ಹೋಗಿದ್ವಿ, ಬಿಜೆಪಿ ಕಾರ್ಯಕರ್ತರು ಅಂದ್ರಲ್ಲ, ತೋರ್ಸು ಅಂತ ಹೇಳಿ. ಒಂದು ನಮ್ಮ ಗೃಹ ಮಂತ್ರಿಗಳಿದಾರಲ್ಲ, ಮಾನ್ಯ ಗೃಹ ಮಂತ್ರಿಗಳು, ಅಲ್ಲ ಉಸ್ತುವಾರಿ ಸಚಿವರು ಮಹದೇವಪ್ಪ ಅಂತ ಒಬ್ರು ಇದ್ದಾರೆ. ಅವ್ರನ್ನ ಆಮೇಲೆ ಹೇಳ್ತೀನಿ, ಫಸ್ಟ್ ನಮ್ ಗೃಹ ಮಂತ್ರಿದು ಹೇಳ್ತೀನಿ. ಅವ್ರಿಗೆ ಆ ಕಾರ ಅನ್ನೋದು ಡಿಕ್ಷನರಿಲಿ ಒತ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಕಸ್ಮಿಕ, ಅಮಾಯಕರು, ಆಕ್ಷೇಪಸ್ಥ, ಈ ತರ ಅವ್ರದ್ದು ಏನೇ ಕೇಳಿ ಸೈಲೆಂಟ್ ಆಗಿ ಇಲ್ಲ, ಅವ್ರ ಅಮಾಯಕರು, ಆಕಸ್ಮಿಕವಾಗಿ ಇದು ಆಯ್ತಾ, ಚಿಕ್ಕ ಘಟನೆ, ಏನೂ ಆಗಿಲ್ಲ, ಸತ್ತು ಇಲ್ಲ, ಕಲ್ಲು ಹೊಡೆದಿಲ್ಲ, ಏನು ಇಲ್ಲ. ಇದು ಪರಮೇಶ್ವರ್ ಅವರ ಹೇಳಿಕೆ. ಇನ್ನ ಇವರು HC ಮಹದೇವಪ್ಪ ಉಸ್ತುವಾರಿ ಅವರು ಪಾಪ ಬಿಸಿ ಇದ್ದಾರೆ, ಎಲ್ಲ ಹೈಕಮಾಂಡ್ ಅಲ್ಲಿ ಮೀಟಿಂಗು, ಫೋನ್ ಬರ್ತಾ ಇದೆ, ಬಿಸಿ ಇದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಪಾಪ, ಆಯ್ತಾ. ಒಂದು ಕೋಮಿನವರು ನಿಂತ್ಕೊಂಡು ಫುಲ್ಲು ಅವ್ರನ್ನ ಲೈನಾಗಿ ನಿಲ್ಸಿದ್ದಾರೆ. ಅವ್ರದ್ದು ವೇಷಭೂಷಣ ಬುರ್ಕ ಹಾಕೊಂಡು ಟಿವಿಲಿ ಹೇಳ್ತಾರೆ, ಅವರೇ ಪ್ಲಾನ್ ಮಾಡಿರೋದು ಕೇಳ್ರಿ, ನಿಲ್ಲಿಸ್ಬಿಟ್ಟು ಅಯ್ಯೋ ನನ್ನ ಗಂಡ 1 ಗಂಟೆ ರಾತ್ರಿ ಮನೆಯಿಂದ ಹೊರಗಡೆ ಏನಕ್ಕೋ ಹೋಗಿದ್ದ, ನನ್ನ ಗಂಡ ಏನಕ್ಕೋ ಹೋಗಿದ್ದ, ನನ್ನ ಮಗ ಅವಾಗ ತಾನೇ ಕೆಲಸದಿಂದ ಬರ್ತಾ ಇದ್ದ, ಅಯ್ಯೋ ನನ್ನ ಗಂಡಂಗೆ ನಾನು 2ನೇ ಹೆಂಡತಿ 4 ಮಕ್ಕಳಿದ್ದಾರೆ. ಇವರೆಲ್ಲ ಏನ್ ಸರ್ ಇವರು? ಅವ್ರು ಹೆಂಡ್ತಿರೇನಕ್ಕೆ ಅಲ್ಲ, ಇವ್ರು ಹೇಳ್ತಾ ಇದಾರಲ್ಲ 400-300 ಜನನ ಬಿಜೆಪಿ ಅವ್ರದ್ದು ಲಿಸ್ಟ್ ಇದೆ ಇವ್ರ ಹತ್ರ ಗಲಭೆ ಮಾಡಿದವರು ಅಂತ. ಅವ್ರು ಹೆಂಡ್ತಿರಿ ಯಾಕೆ ಸರ್ ನಿಂತ್ಕೊಂಡು ಬಡ್ಕೊಂಡು? ನೀವು ಪ್ರಾಮಾಣಿಕವಾಗಿ ಮಾತಾಡ್ಬೇಕ್ರಿ. ಎಲ್ಲ ರಾಜಕೀಯ ಮಾತಾಡ್ತಾರೆ. ಪ್ರಚೋದನೆ ಮಾಡುವುದು, ಪ್ರಚೋದನೆಗೆ ಒಳಗಾಗುವುದು ಮತ್ತು ವಿಧ್ವಂಸಕ ಕೃತ್ಯ ನಡೆಸುವುದು ಎಲ್ಲರೂ ಕೂಡ ಆರೋಪಿಗಳು, ಹೌದಾ ಅಲ್ವಾ? ಪ್ರಾಮಾಣಿಕವಾಗಿ ಹೇಳಿ. ನೀವು ಸಂಘ ಪರಿವಾರದ ಹಿನ್ನೆಲೆ ಬಂದಿರತಕ್ಕಂಥದ್ದು, ಅದ್ರ ಹೊರತುಪಡಿಸಿ ನೀವು ಒಬ್ಬರು ಮನುಷ್ಯ ಅಲ್ವಾ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು ಕುವೆಂಪುರವರು. ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಕೋಮು ಗಲಭೆಗಳ ಆದರೆ, ಕೋಮು ದಳ್ಳೂರಿಗಳ ಆದರೆ, ಜಾತಿ ಸಂಘರ್ಷಗಳ ಆದರೆ, ಧರ್ಮ ಸಂಘರ್ಷಗಳಾದರೆ ಸಾಂಸ್ಕೃತಿಕ ನಗರದ ಹಿರಿಮೆ ಗರಿಮೆ ಬೀದಿ ಪಾಲಾಗಲ್ವಾ? ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೋ ಆ ರಾಜ್ಯದಲ್ಲಿ ಶಾಂತಿ ಇರೋದಿಲ್ಲ. ಇದು ಮೊದಲು ಸತ್ಯ ತಿಳ್ಕೊಳ್ಳಿ. ಸರ್ವ ಜನಾಂಗ ಶಾಂತಿ ತೋಟ ಕಾಂಗ್ರೆಸ್ಸಿಂದ ಯಾವತ್ತೂ ಆಗಲ್ಲ. ಏನಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಮಣಿಪುರದಲ್ಲಿ ಯಾವ ಸರ್ಕಾರ ಇತ್ತು? ಮಣಿಪುರದಲ್ಲಿ ವಿಷಯ ಬೇರೆ. ಅಲ್ಲಿ ಕ್ರಿಶ್ಚಿಯನ್ ಕುಕೀಸು ಮತ್ತು ನಾಗಾ ಸಾಧುಗಳ ಬಗ್ಗೆ, ಇದ್ರ ಬಗ್ಗೆ ಇರೋದು. ಅದ್ರ ಬಗ್ಗೆ ಇವ್ರು ಹೇಳ್ತಾರೆ. ಅವರ ಒಂದು ಸರ್ಕಾರದ ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಅಂತ ಹೇಳ್ತೀರಿ ನೀವೇ. ಅವರು ಕಂಟ್ರೋಲ್ ಮಾಡ್ಬೇಕಲ್ವಾ? ಮಾಡಿದ್ದಾರೆ. ಯಾಕೆ ಸ್ವಾಮಿ, ನಿಮ್ಮ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡ್ತಾರೆ, ರಾಷ್ಟ್ರಪತಿ ಆಳ್ವಿಕೆ ಏರ್ತೀರಾ, ಆಯ್ತಾ? ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ರೀತಿ ಆಗಿದೆ, ಗೊತ್ತಲ್ಲ ನಿಮಗೆ? ಗೊತ್ತು. ಮಣಿಪುರ ಬಗ್ಗೆನೇ ಹೇಳ್ತಾರ. ಮಣಿಪುರದೇ ಬೇಕಲ್ವಾ? ಮಣಿಪುರ ಬಗ್ಗೆನೇ ಮಾತಾಡ್ತೀವಿ. ಅಲ್ಲಿರೋದು ಕುಕಿ ಮತ್ತು ನಾಗಾ ಜನಾಂಗಗಳ. ಇಲ್ಲ, ನಾವು ಉದಯಗಿರಿದು ಮಾತಾಡೋಣ ಈಗ. ಉದಯಗಿರಿಯಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿದ್ರು, ಲಕ್ಷ್ಮಣ್ ಅವರು ಹೇಳಿದ್ರು, ಬ್ರದರ್ಸ್ ಬಗ್ಗೆ 300 ಜನ ನಮ್ದು RSS ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಮೊದಲು ಫಸ್ಟ್ ಲಕ್ಷ್ಮಣ್ ಅವ್ರನ್ನ ಅರೆಸ್ಟ್ ಮಾಡಲಿ, ಅವ್ರನ್ನ ವಿಚಾರಣೆ ಮಾಡಲಿ. ಇದ್ರೆ 100% ಸರ್ ಅವ್ರಿಗೆ ಒಂದೇ ಒಂದು ಕೇಳುವಂಥದ್ದು, ಬ್ರದರ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ಇಷ್ಟೊಂದು ಕಾಳಜಿ ಇರೋರು ನಿಮ್ ಬಗ್ಗೆ ಕಾಳಜಿ ಮಾತಾಡ್ರಿ, ಜನರ ಬಗ್ಗೆ ಕಾಳಜಿ ಮಾತಾಡ್ರಿ, ಬಹುಸಂಖ್ಯಾತರು ಇಲ್ಲಿರುವಂತವ್ರ ಬಗ್ಗೆ ಕಾಳಜಿ ಮಾತಾಡ್ರಿ. ಎಲ್ರೂ ಬೇಕು, ಆ ಸರ್ವ ಜನಾಂಗದಲ್ಲಿ ಎಲ್ರೂ ಇರ್ಬೇಕು, ಬ್ರದರ್ಸ್ ಒಬ್ರೇ ಅಲ್ಲ. ಈ ಮತ ಬ್ಯಾಂಕ್ ಕಾರಣಕ್ಕಾಗಿ ನೆಮ್ಮದಿ ಹಾಳಾದ್ರೆ ದೇಶದ ಪರಿಸ್ಥಿತಿ ಏನು ಸರ್? ಈಗ ಅವ್ರು ಮಾಡಿರೋ ಸರಿ ಮತ್ತೆ ಬಿಜೆಪಿ ಏನ್ ಮಾಡಿರೋ ಸರಿ ಅಂತ ಹೇಳ್ತಿದ್ರೆ, ಯಾರು ಮಾಡಿರೋ ತಪ್ಪರಿ? ಪ್ರಚೋದನೆ ಮಾಡಿದ್ನಲ್ಲ ಅವನು ಒದ್ದು ಒಳಗಾಕ್ಬೇಕು, ಸೊಂಟ ಮುರಿಬೇಕು. ಕಲ್ಲು ಹೊಡೆದ್ರಲ್ಲ ಅವ್ರನ್ನ ಸೊಂಟ ಮುರಿಬೇಕು. ಯಾಕೆ ಕಾನೂನು ಸುವ್ಯವಸ್ಥೆ ಯಾಕೆ ಸರಿ ಇಲ್ಲ ಅಂದ್ರೆ, DJ ಹಳ್ಳಿ KJ ಹಳ್ಳಿ ಬೆಂಗಳೂರಲ್ಲಿ ಆದಾಗ ಇದೇ ನಮ್ಮ MLA ಇದ್ದವರು ಹೋಗಿ ಅವ್ರಿಗೆ ಒಂದು ಬೇಲ್ ಕೊಟ್ಟು ಕರ್ಕೊಬಂದು ಅವ್ರಿಗೆ ಹೋಗ್ತಾನು ದುಡ್ಡು ಕೊಡ್ತಾರೆ. ಸೊ ಅವತ್ತು ಏನಾದರೂ ಕಾನೂನು ವ್ಯವಸ್ಥೆ ಕರೆಕ್ಟಾಗಿದ್ದು ಅಲ್ಲಿರೋ ಕಮಿಷನರ್ ಆಗಿರ್ಬೋದು ಇವ್ರನ್ನ ಕರೆಕ್ಟಾಗಿ ಅವ್ರಿಗೊಂದು ನ್ಯಾಯ ಒದಗಿಸಿದ್ರೆ, ಸೊ ಈ ಥರ ಒಂದು ಪ್ರಚೋದನೆಗಳು ಹೋಗಲ್ಲ, ಯಾವತ್ತು ಮುಂದಕ್ಕೆ ಹೋಗಲ್ಲ. ಯಾಕಂದರೆ ಈ ತಿಲಕ್ ನಗರಲ್ಲಿ ಒಂದು ಕರಗಾದ ದೇವಸ್ಥಾನ ಇದಾದಾಗ ನಮ್ಮ ಕಮಿಷನರ್ ಸಾಹೇಬ್ರಿದ್ರು ಸಾಂಗ್ಲಿಯಾನ ಅವರು ವಿತಿನ್ 2 ಅವರ್ಸಲ್ಲಿ ಇಡೀ ಏರಿಯಾನ ಒಂದು ದಸ್ತಕ್ಕೆ ತಗೊಬಂದರು, ಅಂದರೆ ಒಂದು ಒಳ್ಳೆ ಒಂದು ಸ್ಟಾಪ್ ಮಾಡಿಸಿದ್ರು. ಅದೇ ರೀತಿ ಈ ಥರ ಕಮಿಷನರ್ಗಳು ಫ್ರೀ ಹ್ಯಾಂಡಾಗಿ ಬಂದು ಕೆಲಸ ಮಾಡಿದ್ರೆ ಈ ಥರ ಒಂದು ಯಾವುದೋ ಒಂದು ಅನಾಹುತಗಳು ಆಗಲ್ಲ ಅಂತ. ಟೇಕನ್ ಫಾರ್ ಗ್ರಾಂಟೆಡ್ ಬಂದ್ಬಿಟ್ಟಿದೆ ಕೆಲವು ಸಮುದಾಯಕ್ಕೆ. ನಾವೇನು ಮಾಡಿದ್ರೆ ನಮಗೆ ರಕ್ಷಣೆ ಆಗುತ್ತೆ ಅಂತ. ಇದು ಕೂಡ ಎಲ್ಲೊಂದು ಕಡೆ ಅಪಾಯಕಾರಿ ಅಲ್ವಾ?
ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಎರಡೂ ಪಕ್ಷಗಳಾಗ್ಲಿ ಅದ್ರ ಜೊತೆ ಸೇರ್ಕೊಂಡು JDS ಅವರಾಗ್ಲಿ ಇವತ್ತು ಸಗಣಿ ತಿನ್ನುವಂಥ ಕೆಲಸ ಮಾಡಿದ್ದಾರೆ. ಈ ದೇಶಕ್ಕೆ ಬೇಕಾಗಿರೋದು ಸರ್ವ ಜನಗಳ ಸಮಾನತೆಯ ತೋಟ. ಇವತ್ತು ತಮಿಳನ್ಸ್ ಆಗಲಿ ತೆಲುಗುವರಾಗಲಿ ಹಿಂದಿಯವರಾಗಲಿ ಮರಾಠಿಗಳಾಗಲಿ ಗುಜರಾತಿಗಳಾಗಲಿ ಎಲ್ಲರೂ ಒಂದೇ. ಇವತ್ತು ನಾವೆಲ್ಲರೂ ಏನು ಒಳಗೊಳಗೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಇಂಥ ವಿಕೃತಿಗಳಿದ್ದಾರೆ. ಒಬ್ಬ ಸೋತವನ್ನ ಬೇರೆ ಥರ ಒಂದು ಅವರ್ಣನೀಯವಾಗಿ ವರ್ಣಿಸಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹರಿಬೀಳ್ತಾರಲ್ಲ, ಇಂಥ ಒಂದು ಏನು ಪ್ರಚೋದನಕಾರಿ ಮತ್ತು ಅವರನ್ನು ಒಂದು ಕಂಟ್ರೋಲ್ ತರೋಕ್ಕಾಗ್ದಿರೋ ಸರ್ಕಾರಗಳು ಇವೆಲ್ಲ ದೇಶಕ್ಕೆ ಬೇಕಾಗಿರಲಿಲ್ಲ. ಎಲ್ಲ ಸಮಾನವಾಗಿ ದೇಶ ಕಟ್ಟಬೇಕು. ಇಲ್ಲಾಂದರೆ ಮತ್ತೆ ಬ್ರಿಟಿಷರು ಬರುವಂಥ ಒಂದು ಸಾಧ್ಯತೆಗಳಿದೆ. ಸೋತೋಗ್ಮೇಲೆ ಅವರು ಆಡಳಿತ ಮಾಡೋ ಪಕ್ಷಕ್ಕೆ ಆಡಳಿತ ಮಾಡಕ್ ಬಿಡಬೇಕು. ಈ ರೀತಿ ಪ್ರಚೋದನೆಗಳು ಮಾಡಬಾರ್ದು. ಅವ್ರ ಕೆಲಸ ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಬಟ್ ಇದೇ ತರ ವಿಕೃತಿಗಳು ಮಾಡಿಕೊಂಡು ತೊಂದರೆ ಮಾಡೋ ಪ್ರಚೋದನೆಗಳು ಬಿಜೆಪಿಗಳಿಗೆ ಸರ್ಕಾರ ಸರಿಯಾಗಿ ಕ್ರಮ ತಗೋಬೇಕು ಅಂತ ಕೇಳ್ಕೊಳ್ತೀವಿ. ನಾವು ಜಾಗತೀಕರಣದ ಯುಗದಲ್ಲಿದ್ದೀವಿ. ನಾವು ಯುರೋಪ್ ಕಂಟ್ರಿಗಳು ನೋಡಬೇಕು ಇವತ್ತೆಷ್ಟು ಮುಂದುವರೆದ. ಇನ್ನೂ ಕೂಡ ನಾವು ಇಲ್ಲಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಾವು ದಿನ ಸಂಘರ್ಷ ಮಾಡ್ಕೊಂಡು ಹೊಡೆದಾಡ್ಕೊಂತಿದೀವಿ ಅಂತ ಹೇಳಿದ್ರೆ ಎಂಥ ವ್ಯವಸ್ಥೆ ಆಗ್ತದೆ ಅಂದರೆ, ನಾವು ಅಭಿವೃದ್ಧಿ ಆಗ್ತಿರ್ತಕ್ಕಂಥ ದೇಶದ ಕಥೆ ಏನು, ಯುವಕರ ಕಥೆ ಏನು, ಚಿಕ್ಕ ಮಕ್ಕಳ ಕಥೆ ಏನು. ಹಾಗಾಗಿ ಇವೆಲ್ಲಕ್ಕೂ ಕೂಡ ಕಡಿವಾಣ ಹಾಕಬೇಕು. ಈಗ ಈ ಸರ್ಕಾರ ಬಂದ ಮೇಲೆ ಸಾಲು ಹಗರಣಗಳು ನಡೀತಾ ಇದ್ದಾವೆ. ATM ಬ್ಯಾಂಕ್ ದರೋಡೆ ನಡೀತಾ ಇದೆ. ಉದಯಗಿರಿನಲ್ಲಿ ಇವತ್ತು ಏನು ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ ಕಾರಣ. ಅಲ್ಲಿ ಮಹದೇವಪ್ಪನವರು ಏನು ಉಸ್ತುವಾರಿ ಮಂತ್ರಿ ಇದ್ದಾರೆ, ಅವರು ಜವಾಬ್ದಾರಿ ನೈತಿಕ ಹೊಣೆ ಹೊರಬೇಕು. ಅಲ್ಲಿ ನಡೀತಿರುವಂಥ ಹೌದು ರಾಜೀನಾಮೆ ಕೊಡೋದಕ್ಕೆ ನಾವು ಕೊಟ್ಟರು, ನೀವು ತಗೊಂಡ್ರಿ. ಕಲ್ಲೊಡ್ದಿದ್ದು ಎಷ್ಟು ತಪ್ಪು, ಪ್ರಚೋದನೆ ಮಾಡಿದ್ದು ಕಾನೂನ ಯಾರೇ ಕೈ ತಗೊಂಡ್ರು ಅವ್ರನ್ನ ಬಂಧಿಸಬೇಕು ಅಂತ ಕೇಳಿ JCB ಪಕ್ಷಗಳು ಹೋಗಿ AP ದೇಶಕ್ಕೆ ಶಾಂತಿ ಬೇಕು ನಮಗೆ. ಬಿಜೆಪಿ ಇವತ್ತು ರಾಜ್ಯದಲ್ಲಿ ಯಾವ್ದನ್ನ ರೈತ ಪರ ಶಾಲೆ ಇದ್ರೆ ಅದು ಕಾಂಗ್ರೆಸ್. ಕೋಮುವಾದಿ ಬಿಜೆಪಿಗೆ ಧಿಕ್ಕಾರ. ಬಿಜೆಪಿಗೆ ಒಂದೇ ಕ್ವಶನ್ ಕೇಳ್ರಿ, ಇಂದಿರಾ ಗಾಂಧಿ ಕೊಟ್ಟಿರಲ್ಲ ಉಳುವನ ಒಡೆ ಜಮೀನು, ಅದನ್ನ ಕೊಟ್ಬಿಟ್ಟು ವಾಪಸ್ ಮಾತಾಡ ಕೇಳಿ ಅವ್ರಿಗೆ. ಅಧಿಕಾರ ಇಲ್ಲ ಅವರಿಗೆ. ಕೋಮುವಾದಿ ಅಂಬೇಡ್ಕರ್ ಬರ್ದಿದಂತ ಸಂವಿಧಾನದಲ್ಲಿ ಎಲ್ಲರಿಗೂ ಶಿಕ್ಷೆ ಇದೆ. ಶಿಕ್ಷೆ ಕೋಮುವಾದಿ ಬಿಜೆಪಿ ಡೌನ್ ಡೌನ್. ಶಾಂತಿ ಬೇಕು. ಎಲ್ಲಾರ ಉದಿಲೂ ಆಗಿದೆ. ಮತ್ತೆ ಈ ರೀತಿ ಆಗದಿರುವಂತ ಪ್ರಾಮಾಣಿಕ ಶಾಂತಿ ಬೇಕು. ಬಿಜೆಪಿ ಡೌನ್ ಡೌನ್ ಕಾಂಗ್ರೆಸ್. ಡೌನ್ ಡೌನ್ ಬಿಜೆಪಿ. ಬಿಜೆಪಿ ಪಕ್ಷ. ಬಿಜೆಪಿ ಡೌನ್ ಡೌನ್ ಕಾಂಗ್ರೆಸ್.